ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ಹುರ್ಗಡ್ಲೆನೂ ಕ್ಯಾಪ್ಸಿಕಮ್ ಹಾಕಿ ಅವಲಕ್ಕಿ ಯಾವ ರೀತಿ ಮಾಡ್ಕೊಳೋದು ಬಿಸಿ ಬಿಸಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ಬೆಳಗ್ಗೆ ತಿಂಡಿಗಾಗಲಿ ಇಲ್ಲ ರಾತ್ರಿ ಹೊತ್ತು ಅಕಸ್ಮಾತು ನಾವು ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗಿದ್ದರೆ ಡೈಲಿ ಮುದ್ದೆ ಅನ್ನ ತಿಂದು ಬೋರ್ ಹೊಡೆದಿದ್ರೆ ಈ ರೀತಿ ನೀವು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈ ಥರ ನೀವು ಮಾಡ್ಕೊಂಡು ಒಂದ್ಸಲ ರುಚಿ ನೋಡಿ, ವಾರದಲ್ಲಿ ಒಂದು ಸಲ 2 ಸಲ ಆದರೂ ಮಾಡ್ಕೋತೀರಾ. ರಾತ್ರಿ ಊಟಕ್ಕಾಗಲಿ ಬೆಳಗ್ಗೆ ತಿಂಡಿಗಾಗಲಿ. ಅದಕ್ಕೂ ಮುಂಚೆ ಮುತ್ತಮ್ಮ ಕಾಣ ಚಾನಲ್ಗೆ ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ನಾನು ಒಂದು 250 300 ಗ್ರಾಮ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ತೊಗೊಂಡು ಮೊದಲಿಗೆ ನಾನು ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ಒಂದು 3 ರಿಂದ 4 ಸಲ ತೊಳ್ಕೊಬೇಕಾಗುತ್ತೆ. ಚೆಂದಕ್ಕೆ ಅದನ್ನು ಇಸ್ಕಿ ತೊಳ್ಕೊಬೇಕು. ಚೆಂದಾಗಿ ಅವಲಕ್ಕಿ ಬೆಳ್ಳಗಾಗಬೇಕು, ಆ ರೀತಿ ತೊಳ್ಕೊಳ್ಳಿ. ಈಗ ಅದು ಸ್ವಲ್ಪ ನೀರು ಚಿಮುಕ್ಸಿಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಅವಲಕ್ಕಿ ನೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಅಂತ ನೀರು ಚಿಮುಕ್ಸ್ಬಿಟ್ಟು ಇಡ್ತಾಯಿದ್ದೀನಿ. ಈಗ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಒಗ್ಗರಣೆಗೆ ಒಂದು 10 ಎಲೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪು ಸಣ್ಣ ಕಪ್ಪಲ್ಲಿ ಒಂದು ಕ್ಯಾರೆಟು, ಅರ್ಧ ಕಪ್ಪು ಅಷ್ಟು ಸಣ್ಣ ಕಪ್ಪಲ್ಲಿ ಹುರ್ಗಡ್ಲೆ, ಮತ್ತು ನನ್ನ ಟೊಮೊಟೊ ಒಂದು ನಾಟಿ ಟೊಮೊಟೊ, ಕ್ಯಾಪ್ಸಿಕಮ್ ಅರ್ಧ, ನಿಂಬೆಹಣ್ಣು ಅರ್ಧ, ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಇದಿಷ್ಟು ನೀವು ಇಟ್ಕೊಂಡು ಒಗ್ಗರಣೆಗೆ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಹುರ್ಗಡ್ಲೆ ತೊಗೊಂಡಿದ್ದೆನಲ್ಲ, ಒಂದು ಕುಟಾಣಿ ತೊಗೊಂಡು ಅದರಲ್ಲಿ ನಾನು ಕುಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ ಇದ್ದರೆ ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ತರ್ತರಿಯಾಗಿರಬೇಕು ಕುಟ್ಕೊಳೋದು. ನೋಡಿ ಈ ರೀತಿ ಕುಟ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಸೈಡ್ಗೆ ಇಟ್ಕೊಂಡು ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿ ಇಟ್ಕೊಂಡು ಈಗ ನಾನು ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದು ಸ್ವಲ್ಪ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಈಗ ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ನೀವು ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ತಕ್ಷಣ ಏನಪ್ಪ ಮಾಡೋದು ಮನೇಲಿ ಅಂದ್ಕೋತೀರಾ, ಅರ್ಜೆಂಟ್ಗೆ ಏನು ಮಾಡೋದು ಅಂತ ಈ ರೀತಿ ಮಾಡ್ಕೊಳ್ಳಿ. 5 ನಿಮಿಷಕ್ಕೆ ನೀವು ರೆಡಿ ಮಾಡ್ಕೊಬೋದು. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗ್ತಾಯಿದೆ. ಈಗ ಅದಕ್ಕೆ ನಾನು ಕರಿಬೇವು ಸಣ್ಣ ಕಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ರೋಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಎಲ್ಲ ಬೆಂದ ಮೇಲೆ ನಾನು ಇವಾಗ ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಕ್ಯಾಪ್ಸಿಕಮನ್ನು ಸೇರಿಸ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವು ಉಪ್ಪು ಹಾಕಿದ್ರೆ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದ್ಕೊಳುತ್ತೆ, ಉಪ್ಪು ಅದೆಲ್ಲ ಚೆನ್ನಾಗಿ ಹಿಡಿತೈತೆ. ಅದಕ್ಕೋಸ್ಕರ ಈ ಥರ ನೀವು ಮಾಡಿಕೊಂಡು ಇವಾಗ ನೋಡಿ ಎಲ್ಲ ಚೇಂಜ್ ಆಗಿದೆ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಕಲರೆಲ್ಲ ಚೇಂಜ್ ಆಗಿದೆ. ಕ್ಯಾಪ್ಸಿಕಮ್ ಆಗಲಿ ಈರುಳ್ಳಿ ಆಗಲಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಈಗ ನಾನು ಏನು ಹಚ್ಚಿಟ್ಕೊಂಡಿದ್ದು ನಾಟಿ ಟೊಮೊಟೊ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಇದನ್ನು ಸೇರಿಸ್ಕೊಂಡು ಅದ್ರ ಜೊತೆಲಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ಕ್ಯಾಪ್ಸಿಕಮಲ್ಲಿ ಮಿಕ್ಸ್ ಆಗಬೇಕು, ಚೆಂದಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊತಾ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಈಗ ನಾನು ಅದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡು ಚೆಂದಾಗಿ ತಿರುಗ್ಕೋತಾ ಇದ್ದೀನಿ. ತಿರುಗ್ಕೊಂಡು ಟೊಮೊಟೊ ಎಲ್ಲ ಸ್ವಲ್ಪ ಚೆಂದಾಗಿ ಪೇಸ್ಟ್ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ ಚೆಂದಾಗಿ ಟೊಮೊಟೊ ಎಲ್ಲನೂ. ಈಗ ನೋಡಿ ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಅದಕ್ಕೆ ನಾನು ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ, ಅರ್ಧ ಒಳ್ಳೆ ನಿಂಬೆಹಣ್ಣು, ಅದನ್ನು ಅದಕ್ಕೆ ಇಂಟ್ಕೊತಾ ಇದ್ದೀನಿ. ಯಾಕಂದರೆ ನಾಟಿ ಟೊಮೊಟೊ ಹಾಕಿದ್ದೀರಲ್ಲ ಫಸ್ಟೇ, ನಿಂಬೆಹಣ್ಣು ಸ್ವಲ್ಪ ಸಾಕು. ಈಗ ಅವಲಕ್ಕಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ರೈಸ್ ಥರ ಚೆನ್ನಾಗಿ ನೆಂದಿದೆ. ಈ ರೀತಿ ನೆಂದ್ಕೋಬೇಕು, ಆವಾಗಲೇ ಅವಲಕ್ಕಿ ತಿನ್ನೋದು ತುಂಬ ರುಚಿಯಾಗಿರೋದು. ಅದು ಬಿಸಿ ಬಿಸಿ ಅಂತೂ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತದೆ. ಈ ರೀತಿ ನೀವು ಮಾಡ್ಕೊಳ್ಳಿ. ಬಿಸಿ ಬಿಸಿ ಇದ್ರೇ ಅವಲಕ್ಕಿ ತಿನ್ನೋಕ್ಕಾಗೋದು. ಬೆಳಗ್ಗೆ ತಿಂಡಿಗಾಗಲಿ ರಾತ್ರಿ ಊಟಕ್ಕಾಗಲಿ ಈ ಥರ ನೀವು ಮಾಡ್ಕೊಳ್ಳಿ. ನೋಡಿ ಎಲ್ಲ ತಿರುಗ್ತಾ ಇದ್ದೀನಿ, ಮೇಲೆ ಕೆಳಗಡೆ ಎಲ್ಲ ತಿರುಗ್ಕೋತಾ ಇದ್ದೀನಿ. ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನಾನೇನು ಹಸಿದು ತುರಿದಿಟ್ಕೊಂಡಿದ್ದ ಕ್ಯಾರೆಟು ಅದನ್ನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತು ಅದನ್ನೆಲ್ಲ ಚೆನ್ನಾಗಿ ತಿರುಗ್ಕೊಳ್ತಾ ಇದ್ದೀನಿ. ತಿರ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಇದಾಯಿತು, ಎಲ್ಲ ಮಿಕ್ಸ್ ಆಗಿದೆ. ಕೆಳಗೆ ಮೇಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅವಲಕ್ಕಿ. ಈಗ ನಾನೇನು ಹುರ್ಗಡ್ಲೆ ಕುಟ್ಟಿಟ್ಕೊಂಡಿದ್ನೋ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ನಿಮಗೆ ಗ್ಯಾಸ್ ಆಫ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಬಿಸಿ ಇದ್ದಾಗ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಗ್ಯಾಸ್ ಆಫ್ ಮಾಡಿಕೊಂಡು ಕೊನೆಗೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಕೊನೆಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೋಬೇಕು. ಚೆನ್ನಾಗಿ ತಿರುಗ್ಕೊಂಡ್ರೆ ಆಯಿತು, ಅವಲಕ್ಕಿ ರುಚಿಯಾದ ಅವಲಕ್ಕಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ, ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಮಾಡ್ಕೊಂಡು ಒಂದು ಸಲ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೋತಾ ಇರ್ತೀರ. ಇವಾಗ ನಾನೊಂದು ಬೋಲ್ ತೊಗೊಂಡು ಬೋಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವಲಕ್ಕಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್.